5 ಗ್ಯಾರಂಟಿಗಳ ಭರವಸೆಯೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂತಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. ಆದರೆ ಶಕ್ತಿ ಯೋಜನೆಯಿಂದ ನಿಜಕ್ಕೂ ಹೊರೆಯಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಹೊಸ ವರ್ಷದ ಬೆನ್ನಲ್ಲೇ ಜನರಿಗೆ ಬಿಗ್ ಶಾಕ್ ಕೊಟ್ಟಿದೆ ಸರ್ಕಾರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಈಗ ಕಿಡಿಕಾರ್ತಾ ಇದೆ, ಹೋರಾಟಕ್ಕೆ ಈಗ ಧುಮುಕಿದ್ದಾರೆ. ಜನವರಿ 5ನೇ ತಾರೀಕಿಂದ ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತೆ. 4 ನಿಗಮದ ಬಸ್ ದರ ಏರಿಕೆ ಆಗುತ್ತೆ. ಬಸ್ ಟಿಕೆಟ್ ದರ ಏರಿಕೆಯನ್ನು ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್ ಮಾಡಿದ್ರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಪ್ರತಿಭಟನೆ. ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲೂ ಪ್ರತಿಭಟನೆ ಆಯಿತು, ಮೈಸೂರಿನಲ್ಲೂ ಪ್ರತಿಭಟನೆ. ಹೊಸ ವರ್ಷದ ಬೆನ್ನಲ್ಲೇ ನಿಜಕ್ಕೂ ಜನರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ವಾಯುವ್ಯ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಬಂಧಪಟ್ಟಂತೆ 4 ಸಾರಿಗೆ ನಿಗಮಗಳ ಬಸ್ ದರ ಏರಿಕೆಯಾಗಿದೆ, 15%. ಆದರೆ ಮಹಿಳೆಯರಿಗೆ ಡೋಂಟ್ ವರಿ ಅಂತ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಆದರೆ ಸಾಕಷ್ಟು ವರಿ ಆಗ್ತಾ ಇರೋದು, ವರಿ ಮಾಡ್ಕೊಳ್ಬೇಕಾಗಿರೋದು ಪುರುಷ ಪ್ರಯಾಣಿಕರು. ಯಾಕೆಂದರೆ 15% ಜಾಸ್ತಿ ಆಗ್ತಾ ಇದೆ. ಹೊಸ ವರ್ಷದ ಬೆನ್ನಲ್ಲೇ ಜನರಿಗೆ ನಿಜಕ್ಕೂ ಬಿಗ್ ಶಾಕ್ ಎದುರಾಗ್ತಾ ಇದೆ. ಇನ್ನೊಂದು ಕಡೆ ಸಾರಿಗೆ ನಿಗಮ 15% ಏರಿಕೆ ಮಾಡಬೇಕು ಅಂತ ಸರ್ಕಾರದ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿತ್ತು. ಆ ಬೇಡಿಕೆಯನ್ನು ಚಾಚೂ ತಪ್ಪದೆ ಸರ್ಕಾರ ಇಲ್ಲಿ ಫಾಲೋ ಮಾಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಸಹಜವಾಗಿ ಈ ಒಂದು ಏರಿಕೆಯಿಂದ 74.5 ಕೋಟಿ ಸಂಗ್ರಹ ಆಗುವಂತಹ ನಿರೀಕ್ಷೆ ಈಗ ಸರ್ಕಾರ ಇಟ್ಕೊಂಡಿದೆ. 4 ನಿಗಮಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಕಳೆದ 10 ವರ್ಷದಿಂದ ಬಿಎಂಟಿಸಿ ದರ ಪರಿಷ್ಕರಣೆ ಆಗಿರಲಿಲ್ಲ, 2014ರಲ್ಲಿ ದರ ಪರಿಷ್ಕರಣೆ ಆಗಿತ್ತು. ಇನ್ನು ಕೆಎಸ್ಆರ್ಟಿಸಿ, ವಾಯುವ್ಯ ಮತ್ತು ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ 5 ವರ್ಷದ ಹಿಂದೆ ದರ ಪರಿಷ್ಕರಣೆ ಆಗಿತ್ತು 2020ರಲ್ಲಿ ಅನ್ನುವಂತಹ ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ. ಆಗ ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ. ಮತ್ತು ಸಿಬ್ಬಂದಿಗಳ ಸಂಬಳ ಕೂಡ ಜಾಸ್ತಿ ಆಗಿದೆ, ನಿರ್ವಹಣೆ ವೆಚ್ಚ ಕೂಡ ಜಾಸ್ತಿ ಆಗಿದೆ. ಈ ಥರ ಒಂದಿಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. ಅದು ಅಲ್ಲದೆ ಇನ್ನು ನಮ್ಮ ನೆರೆಯ ರಾಜ್ಯಗಳಾಗಿರುವಂತಹ ಆಂಧ್ರ ಪ್ರದೇಶ, ತೆಲಂಗಾಣ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಸೇರಿದಂತೆ ಕೆಲವೊಂದು ರಾಜ್ಯಗಳಲ್ಲಿ ಬಸ್ ದರ ಜಾಸ್ತಿ ಇದೆ, ಅಲ್ಲಿ ಕಂಪೇರ್ ಮಾಡಿದರೆ ನಾವು ತುಂಬ ಕಡಿಮೆ ಅನ್ನುವಂತಹ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಮಹಿಳೆಯರಿಗೋಸ್ಕರ ಒಂದು ಬಂಫರ್ ಗಿಫ್ಟ್ ಶಕ್ತಿ ಯೋಜನೆ. ಯಾವುದೇ ಮಹಿಳೆಯರು ನೀವು ರಾಜ್ಯದಾದ್ಯಂತ ಎಲ್ಲಿ ಬೇಕಾದರೂ ನೀವು ಪ್ರಯಾಣ ಬೆಳೆಸ್ಬೋದು. ಧರ್ಮಸ್ಥಳಕ್ಕೆ ಹೋದರೂ ಫ್ರೀ, ಅತ್ತೆ ಮನೆಗೆ ಹೋದರೂ ಫ್ರೀ, ನೀವು ಶೃಂಗೇರಿಗೆ ಹೋದರೂ ಫ್ರೀ, ಎಲ್ಲಿಗೆ ಹೋದರೂ ಕೂಡ ಫ್ರೀ ಅನ್ನುವಂತಹ ಮಾತನ್ನು ಸ್ವತಃ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಕಾಂಗ್ರೆಸ್ನ ಬಹುತೇಕ ಲೀಡರ್ಗಳು ಹೇಳ್ತಾ ಇದ್ರು. ಅದನ್ನು ನುಡಿದಂತೆ ನಡೆದಿದ್ದೇವೆ ಅಂತ ಕೂಡ ಹೇಳ್ತಾ ಇದ್ರು. ಆದರೆ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಬೊಕ್ಕಸ ತುಂಬಿದೆ, ಖಜಾನೆ ಖಾಲಿಯಾಗಿಲ್ಲ, 55,000 ಕೋಟಿ ಮೀಸಲಿಟ್ಟಿದ್ದೀವಿ ನಾವು ಗ್ಯಾರಂಟಿಗಳಿಗೆ ಅಂತ ಹೇಳ್ತಾ ಇದ್ರು. 1.5 ವರ್ಷದಲ್ಲೇ ಎಲ್ಲೋ ಒಂದು ಕಡೆ ಖಜಾನೆ ಖಾಲಿಯಾಗಿದೆಯಾ? ಗ್ಯಾರಂಟಿಗಳಿಂದ ದೊಡ್ಡ ಹೊಡೆತ ಬಿದ್ದಿದೆಯಾ? ಸಾಕಷ್ಟು ಬೆಲೆ ಏರಿಕೆ ಆಗಿದೆ. ಬಸ್ ಪ್ರಯಾಣ ಅಷ್ಟೇ ಅಲ್ಲ, ಇವತ್ತು ದಿನಸಿ ದವಸ ಧಾನ್ಯಗಳ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ, ಹಾಲಿನ ರೇಟ್ ಜಾಸ್ತಿ ಆಗಿದೆ. 50 ml ಜಾಸ್ತಿ ಮಾಡಿದ್ರು, 2 ರೂಪಾಯಿ ಜಾಸ್ತಿ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಈಗ ಬಸ್ ದರ ಕೂಡ ಜಾಸ್ತಿ ಆಗಿದೆ.